ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ನಾನು ಕಾವ್ಯ. ಹಲವು ವರ್ಷಗಳ ಹಿಂದೆ ಹಳ್ಳಿಯಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೋಡಲು ಅಂದವಾಗಿ ಇದ್ದ ನನ್ನನ್ನು ಇಡೀ ಊರೇ ನೋಡುತ್ತಿತ್ತು. ಆಗಿನ ಕಾಲದಲ್ಲಿ ಅಷ್ಟೊಂದು ಅಂದವಾಗಿದ್ದ ನಾನು ಹುಂಗುರು ಕೂದಲು, ಚಂದ್ರನಂತೆ ಮುಖ, ಚಿಕ್ಕ ಮೂಗು ಹೀಗೆ ನೋಡಲು 2 ಕಣ್ಣು ಸಾಲದು. ಉತ್ತಮ ನಡವಳಿಕೆ ಜೊತೆಗೆ ಶಾಂತ ಸಾಗರದಂತೆ ನೋಟವಿತ್ತು. ನನ್ನ ಮುಖದಲ್ಲಿ ಕಾಂತಿ ಇದ್ದು ಇತರರನ್ನು ನನ್ನತ್ತ ಸೆಳೆಯುವ ಗುಣವನ್ನು ಹೊಂದಿದ್ದೆ. ನಾನು ಮಾತಿನಲ್ಲಿಯೂ ನಿಪುಣತೆಯನ್ನು ಹೊಂದಿದ್ದೆ. ಇನ್ನು ಸೂಕ್ಷ್ಮವಾಗಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವ ಕಲೆಯೂ ಇದ್ದಿತು. ಅದೇ ಕಾರಣಕ್ಕೆ ನನ್ನನ್ನು ಪಕ್ಕದ ಊರಿನ ಮದನ್ ಮನೆಯಲ್ಲಿ ಮಾತುಕತೆ ನಡೆಸಿ ಕೊನೆಗೆ 3 ಗಂಟು ಹಾಕಿದರು. ಇಲ್ಲಿಂದಲೇ ಎಲ್ಲವೂ ಶುರುವಾಗುತ್ತದೆ. ಮದನ್ ಪಕ್ಕದ ಊರಿನ ಅಗರ್ಭ ಶ್ರೀಮಂತ. ಅವನಿಗೆ ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಇತ್ತು. ವಯಸ್ಸಿನಲ್ಲಿ ದೊಡ್ಡವನಾಗಿದ್ದ. 38ರ ಆಸುಪಾಸಿನಲ್ಲಿ ಗದ್ದೆ, ಮನೆ, ಹಳ್ಳಿ ಹೀಗೆ ಎಲ್ಲೆಂದರಲ್ಲಿ ಕೆಲಸ ಮಾಡುತ್ತಿದ್ದ. ಕೊನೆಗೆ ತನ್ನ 38ರ ವಯಸ್ಸಿಗೆ ಕಲ್ಯಾಣವಾಗಿತ್ತು. ಅವನ ಮನೆಯಲ್ಲಿ ಸಾಕಷ್ಟು ಆಳುಗಳು ಮತ್ತು ಅವನ ದೂರದ ಸಂಬಂಧಿ ಯುವಕ ಸುಧೀರ್ ಮಾತ್ರ ಇದ್ದರು. ಮದನ್ ಮನೆಯಲ್ಲಿ ಒಬ್ಬನೇ ಇದ್ದು ಎಲ್ಲ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗದೆ ಇದ್ದ ಸುಧೀರ್ನನ್ನು ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಶಿಕ್ಷಣ ಕೊಡಿಸುತ್ತಿದ್ದ. ಅವನು ನಮ್ಮೂರಿನ ಪಕ್ಕದ ಸಿಟಿಯಲ್ಲಿ ಡಿಗ್ರಿ ಓದುತ್ತಿದ್ದ. ನನ್ನ ಯಜಮಾನನು ಶ್ರೀಮಂತನಾಗಿದ್ದರೂ ಸಹಿತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡಲು ಹಳೆಕಾಲದ ವಿಲನ್ ಇದ್ದ ಹಾಗೆ, ಆದರೆ ಒಳ್ಳೆಯವನಾದರೂ ಅಷ್ಟೊಂದು ಒಳ್ಳೆಯವನಲ್ಲ. ಹಳ್ಳಿಯ ಕೂಲಿಯವರು, ಮನೆ ಕೆಲಸದವರು ಹೀಗೆ ಸಿಕ್ಕವರ ಜೊತೆ ಕೆಲಸ ಮಾಡುತ್ತಿದ್ದ. ಚೆನ್ನಾಗಿ ಕೆಲಸ ಮಾಡಿದ ರೂಢಿ ಅವನಿಗೆ ಇತ್ತು. ಹೀಗೆ ಇದ್ದಾಗಲೇ ನನ್ನ ಯಜಮಾನರು ಮನೆಗೆ ಆಸರೆ ಇರಲಿ ಎಂಬ ಉದ್ದೇಶದಿಂದ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದರು. ನನಗೂ ಕೂಡ ತುಸು ಜಾಸ್ತಿ ವಯಸ್ಸಾಗಿತ್ತು, ಎಂದರೆ 30. ಆದರೆ ಈ ಮೊದಲು ಎಂದಿಗೂ ಕಣ್ಣೆತ್ತಿ ಯಾರನ್ನೂ ನೋಡಿಲ್ಲವೆಂದರೂ ಸಹಿತ ನನ್ನ ಗ್ರಹಗತಿಗಳ ಕಾರಣ, ನನ್ನ ಕರ್ಮಫಲದಿಂದಾಗಿ ನನಗೆ ಯಾವಾಗ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ಇವನ ಮನೆಯನ್ನು ನೋಡಿ ನನ್ನ ಮನೆಯವರು ಒಪ್ಪಿಗೆ ಸೂಚಿಸಿದರು. ನಾನು ಕೂಡ ಸರಿ ಎಂದು ಹೇಳಿ ಅದರಂತೆ ಎಲ್ಲವೂ ಸಂಪ್ರದಾಯಬದ್ಧವಾಗಿ ನೆರವೇರಿತು. ಆದರೆ ಈ ವೇಳೆ ಒಬ್ಬನೇ ಬಂದಿರಲಿಲ್ಲ. ಅವನೇ ಆ ಸುಧೀರ್. ಅವನು ಉತ್ತರ ಭಾರತಕ್ಕೆ 20 ದಿನ ಪ್ರವಾಸಕ್ಕೆ ಹೋಗಿದ್ದ. ಆ ಕಾರಣ ಅವನು ಬಂದಿರಲಿಲ್ಲ. ಇನ್ನು ಮೊದಲ ಹೊಸತರಲ್ಲಿ ಮನೆಯಲ್ಲಿ ಇಬ್ಬರೇ ಇದ್ದೆವು. ಆಗ ಸಾಕು ಸಾಕು ಎಂದರೂ ಬಿಡದೆ ನನ್ನ ಜೊತೆ ಆ ಕೆಲಸವನ್ನು ಮಾಡುತ್ತಿದ್ದ. ಚೆನ್ನಾಗಿ ಸರ್ವಿಸ್ ಮಾಡುತ್ತಿದ್ದ. ವಾರಕ್ಕೆ ಕಡಿಮೆ ಎಂದರೂ 10 ಬಾರಿ ಚೆನ್ನಾಗಿ ಆ ಕೆಲಸ ಮಾಡುತ್ತಿದ್ದ. ಆದರೆ ಬರುತ್ತಾ ಬರುತ್ತಾ ಅವನು ನನ್ನ ಹಸಿವನ್ನು ತೀರಿಸಿರಲಿಲ್ಲ. ಹೀಗೆ ಕೆಲಸ ಮಾಡಿದರೂ ಸಹ ಬೇಗನೆ ರಸ ಖಾಲಿಯಾಗುತ್ತಿತ್ತು. ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಬಿಡುತ್ತಿದ್ದ. ಅವನು ಈಗ ಎಲ್ಲಿಯೂ ಆ ಕೆಲಸ ಮಾಡುತ್ತಿಲ್ಲ. ಯಾಕಂದರೆ ಈ ಹಿಂದೆ 10 ವರ್ಷದಲ್ಲಿ ಸಾಕಷ್ಟು ಆ ಕೆಲಸ ಮಾಡಿ ರಿಪೇರಿ ಮಾಡಿದ್ದ ಅವನಿಗೆ ಈಗ ವಯಸ್ಸಾಗಿದ್ದರಿಂದ ಬೇಗನೆ ಸುಸ್ತಾಗಿ ಬಿಡುತ್ತಿದ್ದ. ಹೀಗಾಗಿ ಅವನು ದೂರವೇ ಇರುತ್ತಿದ್ದ. ನನ್ನ ಹಸಿವನ್ನು ಯಾರು ತೀರಿಸದ ಕಾರಣ ಸುಮಾರು 2 ವರ್ಷಗಳಿಂದ ನಾನೇ ಏನಾದರೂ ಮಾಡಿ ಆದಾಗ ಮನೆಯಲ್ಲಿ ಕೈಯಿಂದ ಆ ಕೆಲಸ ಮಾಡುತ್ತಿದ್ದರೂ ಸಹ ಅಷ್ಟೊಂದು ಸರಿಯಾಗಿ ಸಮಾಧಾನ ಆಗುತ್ತಿರಲಿಲ್ಲ. ಅಲ್ಲದೆ ನನ್ನ ದೇಹ ಕೆಟ್ಟು ನಿಂತದ್ದೇ ಆಗಿತ್ತು. ಅದಕ್ಕೆ ಸರಿಯಾದ ಒಬ್ಬ ಮಾಲೀಕ ಬೇಕಾಗಿತ್ತು. ಹೀಗೆ ಇದ್ದಾಗಲೇ ರಜೆಗೆಂದು ಮನೆಗೆ ಬಂದಿದ್ದು ಸುಧೀರ್. ಅವನನ್ನು ಕಂಡ ನಾನು ಗಾಬರಿಯಾಗಿದ್ದೆ. ಮೊದಲೇ ಹಳ್ಳಿಯ ಮನುಷ್ಯ, ಶಕ್ತಿವಂತನಂತೆ ಕಾಣುತ್ತಿದ್ದ ಅವನನ್ನು ಕಂಡು ನನಗೆ ಖುಷಿಯ ಜೊತೆಗೆ ಆತನನ್ನು ನೋಡಿ ಆಶ್ಚರ್ಯವಾಯಿತು. ಇನ್ನು ಸುಧೀರ್ ಕಾಲೇಜಿನಲ್ಲಿ ಇದ್ದಾಗಲೇ ಅವನು ಸ್ನೇಹಿತರ ಜೊತೆಗೆ ಓಡಾಟ, ಪ್ರವಾಸ ಅಂತೆಲ್ಲ ಹೊರಗೆ ಸುತ್ತಾಡುತ್ತಿದ್ದ. ಅಲ್ಲದೆ ಅವನು ಕಾಲೇಜಿನಲ್ಲಿ ಇದ್ದಾಗಲೇ 1-2 ಬಾರಿ ಹುಡುಗಿಯರ ಜೊತೆ ಆ ಕೆಲಸ ಮಾಡಿದ್ದ ಎಂದು ನನಗೆ ಆಮೇಲೆ ಹೇಳಿದ್ದ. ಅಲ್ಲದೆ ಅವನು ಆ ಪುಸ್ತಕ ಓದುವುದು, ಕಥೆ ಓದುವುದು, ಸಿನಿಮಾ ನೋಡುವುದು ಹೀಗೆ ಅವನು ತನ್ನ ಚಿಕ್ಕಪ್ಪನಂತೆ ಗಾಡಿ ಸರ್ವಿಸ್ ಮಾಡುತ್ತಿದ್ದ. ಇನ್ನು ಅವನು ಮನೆಗೆ ಬಂದ ಹೊಸತರಲ್ಲಿ ಅಷ್ಟಕ್ಕಷ್ಟೇ ನಮ್ಮ ಮಾತುಕತೆ ಆಗುತ್ತಿತ್ತು. ಆದರೆ ಕ್ರಮೇಣ ದಿನಗಳಂತೆ ಚೆನ್ನಾಗಿ ಮಾತು ಬೆಳೆದು ಸ್ವಲ್ಪ ಸ್ನೇಹ ಬೆಳೆದಿತ್ತು. 1 ವಾರದಲ್ಲಿ ಇಬ್ಬರು ತುಂಬಾ ಸಲಿಸಾಗಿ ಮಾತಾಡತೊಡಗಿದೆವು. ಅವನು ಮನೆಯಲ್ಲಿ ಇದ್ದಾಗ ನನಗೆ ಸಾಕಷ್ಟು ಸಹಾಯ ಮಾಡುತ್ತಿದ್ದ. ಅಡುಗೆ ಕೆಲಸ, ಮನೆ ಕೆಲಸ ಹೀಗೆ ಎಲ್ಲಾ ಕೆಲಸದಲ್ಲಿ ನೆರವಾಗುತ್ತಿದ್ದ. ಆದರೆ ಒಂದು ದಿನ ಮನೆಯಲ್ಲಿ ಬೇರೆ ಅದೇ ಘಟನೆ ನಡೆದಿತ್ತು. ಒಂದು ದಿನ ನಾನು ಅವನು ಹೊಲಕ್ಕೆ ಹೋದಾಗ ಕಪಾಟು ಸ್ವಚ್ಛ ಮಾಡುತ್ತಾ ಇದ್ದಾಗ ಹಲವಾರು ಪುಸ್ತಕಗಳ ಮಧ್ಯೆ ಒಂದು ಪುಸ್ತಕವನ್ನು ಕಂಡು ನಾನು ಬೆಚ್ಚಿಬಿದ್ದೆ.
ಯಾಕಂದರೆ ಅದು ಮಾಮೂಲಿ ಪುಸ್ತಕವಾಗಿರಲಿಲ್ಲ, ಅದು ಆ ತರದ ಪುಸ್ತಕವಾಗಿತ್ತು. ಅದರಲ್ಲಿ ಆ ಕೆಲಸವನ್ನು ಹೇಗೆ ಮಾಡಿ ಸರ್ವಿಸ್ ಮಾಡಬೇಕು ಎಂದು ಬರೆಯಲಾಗಿತ್ತು. ಅಲ್ಲದೆ ಜೊತೆಗೆ ಹಲವಾರು ಚಿತ್ರಗಳ ಜೊತೆಗೆ ಬೇರೆ ಬೇರೆ ವಿವರಣೆಯೂ ಇತ್ತು. ಅದನ್ನು ಓದಿದ ಬಳಿಕ ನನಗೆ ಏನು ಎನಿಸಿ ನೇರವಾಗಿ ನನ್ನ ಯಜಮಾನರ ಹತ್ತಿರ ಹೋಗಿ ನನ್ನ ಹಸಿವನ್ನು ಆ ಕೆಲಸದಿಂದ ಚೆನ್ನಾಗಿ ಸರ್ವಿಸ್ ಮಾಡುವಂತೆ ಹೇಳಿದಾಗ ಅವರು ಬೇಡ, ಇವತ್ತು ಆಗುವುದಿಲ್ಲ ಎಂದು ಹೇಳಿದರು. ಆದರೆ ಬಿಡದೆ ನಾನು ಆ ಕೆಲಸ ಮಾಡುವಂತೆ ಹೇಳಿದಾಗ ನನಗೆ ಚೆನ್ನಾಗಿ ಬೈದು ಸುಮ್ಮನಿರುವಂತೆ ಹೇಳಿದರು. ಹೀಗಾಗಿ ನನ್ನ ಹಸಿವನ್ನು 1 ವರ್ಷದಿಂದ ಸರಿಯಾದ ಕಾಳಜಿ, ಸರ್ವಿಸ್ ಇಲ್ಲದೆ ತುಕ್ಕು ಹಿಡಿದಂತೆ ಆಗಿತ್ತು. ಹೀಗೆ ಇದ್ದಾಗಲೇ ನನಗೆ ನೆನಪಾಗಿದ್ದು ಇದೆ ಸುಧೀರ್. ಇನ್ನು ಸಿಟಿಯಲ್ಲಿ ಚೆನ್ನಾಗಿ 1-2 ಬಾರಿ ಆ ಕೆಲಸ ಮಾಡಿದ್ದ ಸುಧೀರ್ ಆಗಾಗ ಮನೆಯಲ್ಲಿ ಸುಮ್ಮನೆ ಇರುತ್ತಿದ್ದ. ಆದರೆ ಅವನ ಜೊತೆ ಹೊಲಕ್ಕೆ ಹೋದಾಗ ಅವನು ಅಲ್ಲಿ ಕೆಲಸ ಮಾಡುತ್ತಿದ್ದವರನ್ನು ಬೇರೆ ರೀತಿಯಲ್ಲಿ ಗಮನಿಸುತ್ತಿದ್ದನ್ನು ನಾನು ನೋಡಿದ್ದೆ. ನಾನು ಕೂಡ ಏನು ಎನ್ನದೆ ಸುಮ್ಮನಿದ್ದೆ. ಇನ್ನು ಇಷ್ಟು ಅಲ್ಲದೆ ಮನೆಯಲ್ಲಿ ಊಟಕ್ಕೆ ಕೂತಾಗ ಕಸಗುಡಿಸುವಾಗಲೆಲ್ಲ ಮನೆಯಲ್ಲಿ ಕುಳಿತು ನನ್ನ ಹೆಡ್ಲೈಟ್ ಅನ್ನು ನೋಡುತ್ತಿದ್ದ. ನೋಡಲು ಸುಂದರವಾಗಿದ್ದ ಲೈಟ್ ಅನ್ನು ಅವನು ನೋಡುತ್ತಿದ್ದದ್ದು ನನಗೂ ಗೊತ್ತಿತ್ತು. ಅವನು ಹೀಗೆ ನನ್ನ ಹೆಡ್ಲೈಟ್ ನೋಡುವಾಗ ಇವನು ಯಾಕೆ ನನ್ನ ಜೊತೆ ಆ ಕೆಲಸ ಮಾಡಬಾರದು ಎಂದು ಎನಿಸುತ್ತಿತ್ತು. ಹೀಗೆ ಒಂದು ದಿನ ನನ್ನ ಯಜಮಾನ ಊರಿಗೆ ಹೋಗುವಾಗ ಮನೆ ಕಡೆ ಹುಷಾರು, 4 ದಿನ ಬಿಟ್ಟು ಬರ್ತೀನಿ ಎಂದು ಹೇಳಿ ಹೋದರು. ಅವರು ಹೋಗುವುದನ್ನೇ ಕಾಯುತ್ತಿದ್ದ ನಾನು ಮನೆಯ ಆಳುಗಳಿಗೆ ರಜೆ ಕೊಟ್ಟು ಕಳುಹಿಸಿದೆ. ಅಲ್ಲದೆ ಸಾಯಂಕಾಲ ಹೊತ್ತಿಗೆ ಊಟವಾದ ಬಳಿಕ ಸುಧೀರ್ ಟಿವಿ ನೋಡುತ್ತಾ ಕೂತಾಗ ನಾನು ಅವನಿಗೆ ಬರುವಂತೆ ಹೇಳಿದೆ. ಹೀಗೆ ಅವನು ಬಂದು ನೋಡಿದಾಗ ಶಾಕ್ ಆಗಿ ಬಿಟ್ಟಿದ್ದ. ಯಾಕಂದರೆ ಅವತ್ತು ಅವನಿಗೆ ಈ ನನ್ನ ಗುಹೆಯನ್ನು ತೋರಿಸಿ ನೀನು ಇನ್ನು ಮುಂದೆ ಈ ಗುಹೆಯಲ್ಲಿ ಕೆಲಸ ಮಾಡುವೆ ಎಂದಾಗ ಅವನು ಬೇಡ, ಆಗುವುದಿಲ್ಲವೇ ಎಂದ. ಆಗ ನಾನು ನೀನೇನು ನಿಜವಾದ ಮಾಲೀಕ ಅಲ್ಲ, ಸುಮ್ಮನೆ ಮಾಡು. 1 ವರ್ಷದಿಂದ ಯಾರೂ ಕೆಲಸ ಮಾಡಿಲ್ಲ, ಚೆನ್ನಾಗಿ ಹಸಿವು ಕೂಡ ನೆಗಿಲ್ಲ. ನೀನು ಆಗಾಗ ಮನೆಯಲ್ಲಿ ನನ್ನನ್ನು ನೋಡುತ್ತಿದ್ದದ್ದು, ಅದರ ಹೆಡ್ಲೈಟ್ ನೋಡುತ್ತಿದ್ದದ್ದು ನನಗೆ ಎಲ್ಲ ಗೊತ್ತು. ಇನ್ನು ಹೊಲಕ್ಕೆ ಹೋದಾಗ ಅಲ್ಲಿಯೂ ಹಳೆ ಹೆಂಗಸರನ್ನು ನೋಡುತ್ತಿದ್ದದ್ದು ಗೊತ್ತು ಎಂದಾಗ ಅವನು ಸರಿಯೇ ಅಂತ ಹೇಳಿ ಅವತ್ತು ಅಲ್ಲಿಯೇ ಚೆನ್ನಾಗಿ ಆ ಕೆಲಸ ಮಾಡಿ ಸರ್ವಿಸ್ ಮಾಡಿದ. ಇನ್ನು ಗುಹೆಯ ಬಾಗಿಲು ಬಿಗಿಯಾಗಿದ್ದನ್ನು ಕಂಡು ಅವನು ಇಷ್ಟೊಂದು ಬಿಗಿಯಾಗಿದೆ, ಮೊದಲು ಇದಕ್ಕೆ ಚೆನ್ನಾಗಿ ಸರ್ವಿಸ್ ಮಾಡಬೇಕು ಎಂದು ಹೇಳಿದಾಗ ನಾನು ಸರಿಯೇ ಅಂತ ಹೇಳಿದೆ. ಅವನು ಚೆನ್ನಾಗಿ ಸರ್ವಿಸ್ ಮಾಡಿದ. ಅವನ ತಂತ್ರಗಾರಿಕೆ, ಅವನ ಕಲೆಯನ್ನು ಕಂಡು ನಾನು ಗಾಬರಿಯಾಗಿದ್ದೆ. ಇದಾದ ಮೇಲೆ ನನಗೆ ಸಂತೋಷವಾಗಿತ್ತು. ಇನ್ನು ಈ ಹಿಂದೆ ಎಂದಿಗೂ ಯಾರೂ ಅವನ ರೀತಿಯಲ್ಲಿ ಆ ಕೆಲಸ ಮಾಡಿರಲಿಲ್ಲ. ಇದಾದ ಮೇಲೆ ಅವನು ಇರುವವರೆಗೆ ಅವನೇ ನನ್ನ ಹಸಿವನ್ನು ತೀರಿಸುತ್ತಿದ್ದ. ಅಲ್ಲದೆ ಅವನು ತನ್ನ ಕಾಲೇಜನ್ನು ಪೂರ್ತಿ ಮಾಡಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆದುಕೊಂಡು ಆರಾಮವಾಗಿದ್ದ. ಇನ್ನು ಇವನ ಜೊತೆಗೆ ನನ್ನ ಯಜಮಾನರು ಕೂಡ ಆಗೊಮ್ಮೆ ಈಗೊಮ್ಮೆ ಆ ಕೆಲಸ ಮಾಡುತ್ತಿದ್ದರು. ಆದರೆ ಅವರಿಗೆ ವಯಸ್ಸುವಾಗಿದ್ದರಿಂದ ಅವರು ಹೆಚ್ಚಾಗಿ ಬೇಗನೆ ಮಾಡಿ ನಿಲ್ಲಿಸುತ್ತಿದ್ದರು. ಇನ್ನು ಸದ್ಯ ಎಷ್ಟೋ ವರ್ಷಗಳ ನಂತರ ಸದ್ಯ ಅವನಿಗೂ ಅವನದ್ದೇ ಒಂದು ಹೆಣ್ಣನ್ನು ಮದುವೆ ಮಾಡಿಸಿದ್ದು, ಈಗ ಅವನು ಅದನ್ನೇ ಸರ್ವಿಸ್ ಮಾಡುತ್ತಾ ತುಂಬಾ ಚೆನ್ನಾಗಿ ಇದ್ದಾನೆ. ಇನ್ನು ನನ್ನ ವಯಸ್ಸು ಹಳೆಯದಾದರೂ ಸಹಿತ ಅದಕ್ಕೆ ಈಗ ಮೊದಲಿನಂತೆ ಕಾಳಜಿ ಬೇಕಿಲ್ಲ, ಸರ್ವಿಸ್ ಮಾಡುವವರು ಬೇಕಿಲ್ಲ. ಇನ್ನು ಎಲ್ಲಾ ಸಮಯದಲ್ಲೂ ಇಂತಹ ನಿರ್ಧಾರಗಳು ಸರಿಯಾಗಿ ಕೆಲಸ ಕೊಡುವುದಿಲ್ಲ. ನನಗೆ ವಯಸ್ಸು ಆದರೂ ಇನ್ನು ನನ್ನ ಮನಸ್ಸು ಆ ಕೆಲಸದ ಕಡೆನೇ ಯೋಚನೆ ಮಾಡುತ್ತಿತ್ತು. ಸುಧೀರನಿಗೆ ಮದುವೆ ಆದರೂ ನನ್ನ ಜೊತೆನೂ ಆವಾಗ ಕೆಲಸ ತಪ್ಪದೆ ಮಾಡಿ ನನ್ನ ಹಸಿವನ್ನು ತಣಿಸುತ್ತಿದ್ದ. ಆದರೂ ಒಂದು ಸಾರಿ ಆ ಕೆಲಸದ ರುಚಿ ಹತ್ತಿದರೆ ಹೋಗುವುದೇ ಇಲ್ಲ, ಏಕೆಂದರೆ ಮನಸ್ಸು ಮತ್ತೆ ಮತ್ತೆ ಬೇಕು ಅಂತ ಕೆಲಸವನ್ನು ನೆನಪಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.